ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್ ಮಿಥುನ್ ರಾಜ್ ಅಡಿಗೆ ಮನೆ. ಇವತ್ತಿನ ವಿಡಿಯೋದಲ್ಲಿ ಸ್ಪೆಷಲ್ ಆಗಿ ನಾನು ತುಂಬಾನೇ ಸಾಫ್ಟ್ ಆಗಿರುವಂತ ಬೆಣ್ಣೆಯಂತೆ ಕರಗುವಂತ ಮೈಸೂರು ಪಾಕ್ನ ಮಾಡಿ ತೋರಿಸ್ತಾ ಇದ್ದೀನಿ. ಮೈಸೂರು ಪಾಕ್ ಮಾಡೋಕ್ಕೆ ಬರಲ್ಲ ಅನ್ನೋರು, ಮೊದಲನೇ ಬಾರಿ ಮಾಡೋರು ಕೂಡ ನಾನು ಹೇಳ್ಕೊಟ್ಟಂಗೆ ಈ ವಿಧಾನದಲ್ಲಿ ಒಮ್ಮೆ ಟ್ರೈ ಮಾಡಿ ನೋಡಿ, ಪರ್ಫೆಕ್ಟ್ ಆಗಿ ಮಾಡ್ತೀರಾ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲ್ನ ಮೊದಲನೇ ಬಾರಿ ನೋಡ್ತಿದ್ರೆ ಪ್ಲೀಸ್ ಎಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿದರೆ ನಾನು ಯಾವಾಗ ವಿಡಿಯೋಸ್ ಹಾಕಿದ್ರೆ ನೋಟಿಫಿಕೇಶನ್ ಬರುತ್ತೆ. ಕಟ್ ಮಾಡಿರುವಂಥ ಮೈಸೂರು ಪಾಕ್ನ ಒಂದು ಪೀಸ್ ತೋರಿಸ್ತಾ ಇದ್ದೀನಿ ನೋಡಿ, ಎಷ್ಟು ಪರ್ಫೆಕ್ಟ್ ಆಗಿ ಬಂದಿದೆ ಅಲ್ಲ. ಇನ್ನು ಯಾಕೆ ತಡ, ವಿಡಿಯೋ ಸ್ಟಾರ್ಟ್ ಮಾಡುವ. ಮೊದಲನೇದಾಗಿ ನಾನು ಒಂದು ಮಿಕ್ಸಿಂಗ್ ಬೌಲಲ್ಲಿ ಯಾವುದಾದ್ರೂ ಒಂದು ಕಪ್ಪಿನ ಅಳತೆಯಲ್ಲಿ 1 ಕಪ್ಪಿನಷ್ಟು ನಾನು ಕಡಲೆ ಹಿಟ್ಟನ್ನ ತಗೊಂಡಿದ್ದೀನಿ. ನೀವು ಬೇಕಿದ್ರೆ ಕಪ್ಪು ಸೈಜ್ ಕಡಿಮೆ ಜಾಸ್ತಿ ಮಾಡ್ಕೋಬಹುದು, ಬಟ್ ಎಲ್ಲಾ ಮೆಜರ್ಮೆಂಟ್ನ ಒಂದೇ ಕಪ್ಪಿನ ಅಳತೆಯಲ್ಲೇ ಮಾಡ್ಕೋಬೇಕು. ನಂತರ ಇದಕ್ಕೆ ಯಾವ ಕಪ್ಪಲ್ಲಿ ಕಡಲೆ ಹಿಟ್ಟು ತಗೊಂಡಿರ್ತೀವೋ ಅದೇ ಕಪ್ಪಿನ ಅಳತೆಯಲ್ಲಿ 1.5 ಕಪ್ ಅಷ್ಟು ನಾನು ಎಣ್ಣೆ ಹಾಕ್ತಾ ಇದ್ದೀನಿ. ಆದಷ್ಟು ಸನ್ಫ್ಲವರ್ ಆಯಿಲ್ನ ಯೂಸ್ ಮಾಡೋಕ್ಕೆ ಟ್ರೈ ಮಾಡಿ. ಒಂದು ವೇಳೆ ನಿಮಗೆ ಎಣ್ಣೆ ಇಷ್ಟ ಇಲ್ಲ ಅಂತಂದ್ರೆ ಎಣ್ಣೆ ಪ್ಲೇಸ್ ಅಲ್ಲಿ ತುಪ್ಪ ಕೂಡ ಹಾಕೋಬಹುದು. ಕಂಪ್ಲೀಟ್ ಆಗಿ ತುಪ್ಪದಿಂದ ಮಾಡುವಂತ ಮೈಸೂರು ಪಾಕ್ ನಮಗೆ ಇಷ್ಟ ಇಲ್ಲ ಅಂತಂದ್ರೆ 1 ಕಪ್ ಅಷ್ಟು ಎಣ್ಣೆ, ಅರ್ಧ ಕಪ್ ಅಷ್ಟು ತುಪ್ಪ ತಗೊಳ್ಳಿ, ಪರ್ಫೆಕ್ಟ್ ಆಗುತ್ತೆ. ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಬಟ್ ನಾನಿಲ್ಲಿ ತುಪ್ಪನ ಬಳಸದೆ ಎಣ್ಣೆಯಲ್ಲೇ ಮೈಸೂರು ಪಾಕ್ನ ಮಾಡಿ ತೋರಿಸ್ತಾ ಇದ್ದೀನಿ. ಕಡಲೆ ಹಿಟ್ಟು ಯಾವುದೇ ರೀತಿ ಗಂಟಿಲ್ಲದೆ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಮೈಸೂರು ಪಾಕು ರೆಡಿ ಆದ್ಮೇಲೆ ಹಾಕ್ಲಿಕ್ಕೆ ನಾನು ಒಂದು ಗಾಜಿನ ಬೌಲ್ ತಗೊಂಡಿದ್ದೀನಿ. 1 ಟೀ ಸ್ಪೂನ್ ಅಷ್ಟು ತುಪ್ಪ ಹಾಕಿ ಎಲ್ಲಾ ಕಡೆನೂ ನೀಟಾಗಿ ಈ ರೀತಿ ಸವರ್ಕೊಂಡು ರೆಡಿ ಮಾಡ್ಕೊಂಡು ಇಟ್ಕೊಳ್ಳಿ. ಒಂದ್ ವೇಳೆ ನಿಮ್ಮ ಹತ್ರ ಗಾಜಿನ ಬೌಲ್ ಇಲ್ಲ ಅಂತಂದ್ರೆ ಸ್ಟೀಲ್ ಬೌಲ್ ಕೂಡ ಯೂಸ್ ಮಾಡಬಹುದು, ಮೌಲ್ಡ್ ಕೂಡ ಯೂಸ್ ಮಾಡಬಹುದು. ನಂತರ ಈ ಕಡೆ ಗ್ಯಾಸಿನ ಮೇಲೆ ಒಂದು ಪಾತ್ರೆ ಇಟ್ಕೊಳ್ಳಿ. ತಳ ದಪ್ಪ ಆಗಿರುವಂತ ಪಾತ್ರೆನ ಇಟ್ಕೊಂಡೆ ಮೈಸೂರು ಪಾಕ್ ಮಾಡ್ಕೊಳ್ಳೋಕೆ ಟ್ರೈ ಮಾಡಿ. ಯಾವ ಕಪ್ಪಲ್ಲಿ ಕಡಲೆ ಹಿಟ್ಟನ್ನ ತಗೊಂಡಿರ್ತೀವೋ ಅದೇ ಕಪ್ಪಿನ ಅಳತೆಯಲ್ಲಿ 1.5 ಕಪ್ ಅಷ್ಟು ನಾನು ಸಕ್ಕರೆ ಯೂಸ್ ಮಾಡ್ತಿದ್ದೀನಿ. ನಂತರ ನಾನಿಲ್ಲಿ 3/4 ಕಪ್ ಅಷ್ಟು ನೀರು ಹಾಕ್ತಿದ್ದೀನಿ. ಮೆಜರ್ಮೆಂಟ್ನ ಕರೆಕ್ಟಾಗಿ ನೋಟ್ ಮಾಡ್ಕೊಳ್ಳಿ. ಮೈಸೂರು ಪಾಕ್ ಮಾಡಬೇಕಾದ್ರೆ ಎಲ್ಲರೂ ಕಾಮನ್ ಆಗಿ ಮಿಸ್ಟೇಕ್ ಮಾಡೋದೇ ಮೆಜರ್ಮೆಂಟಲ್ಲಿ, ಅದಕ್ಕೆ ಹೇಳ್ತಾ ಇದ್ದೀನಿ. ಗ್ಯಾಸನ್ನು ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು ಸಕ್ಕರೆನ ಚೆನ್ನಾಗಿ ಕರಗಿಸ್ಕೊಳ್ಳಿ. 5-6 ನಿಮಿಷದಲ್ಲೇ ಒಂದೆಳೆ ಪಾಕ ಬಂದ್ಬಿಡುತ್ತೆ. ಮೈಸೂರು ಪಾಕ್ ಮಾಡಬೇಕಾದ್ರೆ ಕಂಪಲ್ಸರಿ ಆಗಿ ಒಂದೆಳೆ ಪಾಕ ಬರಲೇಬೇಕು. ಮೈಸೂರು ಪಾಕ್ ಮಾಡಬೇಕಾದ್ರೆ ಭಾಳ ಜನ ಒಂದೆಳೆ ಪಾಕ ತೆಗಿಯೋದೇ ಇಲ್ಲ, ಹಾಗಾಗಿ ಮೈಸೂರು ಪಾಕ್ ಮುರಿಯೋದು ಮತ್ತೆ ಸರಿಯಾಗಿ ಬರದೇ ಇರೋದು ಆಗುತ್ತೆ. ವಿಡಿಯೋದಲ್ಲಿ ಕಾಣಿಸ್ತಾ ಇದೆ ನೋಡಿ, ಈ ರೀತಿ ಬರಬೇಕು. ಇವಾಗ ಪರ್ಫೆಕ್ಟ್ ಆಗಿ ಒಂದೆಳೆ ಪಾಕ ರೆಡಿ ಆಗಿದೆ. ಇವಾಗ ಗ್ಯಾಸನ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಕಡಲೆ ಹಿಟ್ಟು ಮತ್ತೆ ಎಣ್ಣೆ ಮಿಕ್ಸ್ ಮಾಡಿರುವಂತ ಪೇಸ್ಟನ್ನ ಹಾಕ್ತಾ ಇದ್ದೀನಿ. ಎಲ್ಲ ಪೇಸ್ಟನ್ನ ಹಾಕೊಂಡಿದ್ಮೇಲೆ ಗ್ಯಾಸನ್ನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಕುದಿಯೋಕೆ ಸ್ಟಾರ್ಟ್ ಆಗೋವರೆಗೂ ನಾವು ಗ್ಯಾಸನ್ನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡೆ ಕುದಿಸ್ಕೋಬೇಕು. ಮತ್ತೆ ಹೇಳ್ತಿದ್ದೀನಿ, ಸಕ್ಕರೆಯಲ್ಲಿ ಕಡಲೆ ಹಿಟ್ಟು ಎಣ್ಣೆ ಎಷ್ಟು ನೀಟಾಗಿ ಮಿಕ್ಸ್ ಆಗಿದೆ ನೋಡಿ. ಮೈಸೂರು ಪಾಕು ಕುದಿಯೋಕೆ ಸ್ಟಾರ್ಟ್ ಆಗಿದೆ ಅನ್ನೋ ಟೈಮಲ್ಲಿ ಇವಾಗ ಗ್ಯಾಸನ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡ್ಕೊತಾನೆ ಇರಬೇಕು. ಯಾವುದೇ ಕಾರಣಕ್ಕೂ ಕೈನ ಮಾತ್ರ ತೆಗಿಬಾರ್ದು, ಮಿಕ್ಸ್ ಮಾಡ್ಕೊತಾನೆ ಇರಬೇಕು. ಇದೊಂದು ಸ್ವಲ್ಪ ಕಷ್ಟ ಆಗುತ್ತೆ, ಯಾರಾದರೂ ಸಹಾಯ ಬೇಕಿದ್ರೆ ತಗೊಳ್ಳಿ, ಬಟ್ ಕಂಟಿನ್ಯೂಸ್ ಆಗಿ ಸೌಟಿಂದ ತಿರುಗಿಸ್ತಾನೆ ಇರಬೇಕು. ಮೈಸೂರು ಪಾಕ್ ಮಾಡೋದು ಕಷ್ಟ, ನಮ್ಮಿಂದ ಆಗೋದಿಲ್ಲ ಅನ್ನೋರು ಒಂದ್ಸರಿ ನಾನು ಹೇಳ್ಕೊಟ್ಟಂಗೆ ಈ ಮೆಜರ್ಮೆಂಟಿಂದ ಮಾಡಿ ನೋಡಿ, ಪರ್ಫೆಕ್ಟ್ ಆಗಿ ಬರುತ್ತೆ. ಕನ್ಸಿಸ್ಟೆನ್ಸಿ ನೋಡಿ ಹತ್ರ ಆಗ್ತಾ ಇದೆ. ಮಿಕ್ಸ್ ಮಾಡ್ಕೊತಾ ಇದ್ದಂಗೆಲ್ಲ ಈ ರೀತಿ ಗಟ್ಟಿ ಆಗ್ತಾ ಹೋಗುತ್ತೆ. ಮೈಸೂರು ಪಾಕ್ ರೆಡಿ ಆಗಿದೆ ಅಂತ ನಮ್ಗೆ ಹೇಗೆ ಗೊತ್ತಾಗುತ್ತೆ ಅಂತಂದ್ರೆ ತಳಕ್ಕೆ ಅಂಟ್ಕೊಳ್ಳೋದಿಲ್ಲ. ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಯಾವುದೇ ಕಾರಣಕ್ಕೂ ತಳಕ್ಕೆ ಅಂಟ್ಕೊಳ್ತಾ ಇಲ್ಲ. ನಮಗೆ ಈ ರೀತಿ ಗೊತ್ತಾಗಲ್ಲ ಅಂತಂದ್ರೆ ಇನ್ನೊಂದು ಸೊಲ್ಯೂಷನ್ ಹೇಳ್ತೀನಿ. ಕೈನ ತೇವಾಂಶ ಮಾಡಿಕೊಂಡು ಸಣ್ಣ ಗೋಲಿ ಸೈಜ್ ಅಷ್ಟು ಹಿಟ್ಟನ್ನ ತಗೊಂಡು ರೌಂಡ್ ಆಗಿ ಮಾಡಿದ್ರೆ ಉಂಡೆ ತರ ಆಗ್ಬೇಕು, ಅದು ಪರ್ಫೆಕ್ಟ್ ಆಗಿದೆ ಅಂತ ಅರ್ಥ. ಮೈಸೂರು ಪಾಕು ರೆಡಿ ಆಗಿದೆ ಅಂತ ನಿಮಗೆ ಗೊತ್ತಾಗುತ್ತಲ್ಲ, ಅವಾಗ ಕೈನ ತೇವಾಂಶ ಮಾಡಿಕೊಂಡು ಉಂಡೆ ತರ ಮಾಡಿ ಅವಾಗ ಗೊತ್ತಾಗುತ್ತೆ, ಪರ್ಫೆಕ್ಟ್ ಆಗಿ ಬರುತ್ತೆ. ಎಲ್ಲ ರೆಡಿ ಆಗಿರುವಂತ ಮೈಸೂರು ಪಾಕ್ನ ಆಲ್ರೆಡಿ ತುಪ್ಪ ಹಾಕಿರುವಂತ ಬೌಲಿಗೆ ಹಾಕ್ಕೊಂತೀನಿ. ಯಾಕೆ ಸ್ವಲ್ಪ ಜಾಸ್ತಿ ಆಯಿತು, ಹಾಗಾಗಿ ಇನ್ನೊಂದು ಬೌಲಿಗೆ ಹಾಕ್ಕೊಂತೀನಿ. ಹಾಕೊಂಡು ಮೇಲ್ಗಡೆ ಈ ರೀತಿ ಸ್ಪ್ಯಾಚುಲಾ ಇಂದ ಲೆವೆಲ್ ಮಾಡ್ಕೊಂಡು ಕಂಪ್ಲೀಟ್ ಆಗಿ ಆರೋವರೆಗೂ ಬಿಡ್ತೀನಿ. ಮೈಸೂರು ಪಾಕ್ನ ಈ ರೀತಿ ಬೌಲಲ್ಲಿ ಹಾಕೊಂಡಿದ್ಮೇಲೆ ರೂಮ್ ಟೆಂಪರೇಚರ್ ನಲ್ಲಿ ತಣ್ಣಗಾಗಕ್ಕೆ ಬಿಡಬೇಕು. ಫ್ರಿಜ್ ನಲ್ಲಿ ಇಟ್ಕೊಂಡು ತಣ್ಣಗ್ ಮಾಡ್ಕೊಂತೀನಿ, ಫ್ಯಾನ್ ಹಾಕೊಂಡು ತಣ್ಣಗ್ ಮಾಡ್ಕೊಂತೀನಿ ಅಂದ್ರೆ ಆ ಸ್ಟೆಪ್ ನ ಫಾಲೋ ಮಾಡಕ್ಕೆ ಹೋಗ್ಬೇಡಿ. ಮೈಸೂರು ಪಾಕ್ ಒಳಗಡೆ ಕಲರ್ ಬರೋದಿಲ್ಲ, ಹಾಗಾಗಿ ರೂಮ್ ಟೆಂಪರೇಚರ್ ನಲ್ಲಿ ತಣ್ಣಗಾಗಕ್ಕೆ ಬಿಡಿ. 2-3 ತಾಸು ಆದ್ಮೇಲೆ ತೋರಿಸ್ತಾ ಇದ್ದೀನಿ ನೋಡಿ, ತಣ್ಣಗಾಗಿದೆ. ಅಂಡ್ ಇನ್ನೊಂದು ಬೌಲಲ್ಲಿ ತೆಗೆದಿರುವಂತದ್ದು ಕೂಡ ಕಂಪ್ಲೀಟ್ ಆಗಿ ಖಾಲಿ ಆಗಕ್ಕೆ ಬಂದಿದೆ. ಟೇಸ್ಟ್ ಮತ್ತೆ ಸಖತ್ತಾಗೆ ಬಂದಿತ್ತು. ಒಂದು ಚಾಕುವಿನ ಸಹಾಯದಿಂದ ಈ ರೀತಿ ಎಡ್ಜಸ್ ನ ಸ್ವಲ್ಪ ಲೂಸ್ ಮಾಡ್ಕೊಂಡು ಗಾಜಿನ ಬೌಲ್ ನ ರಿವರ್ಸ್ ಮಾಡ್ಕೊಂಡ್ರೆ ತನ್ನಷ್ಟಕ್ಕೆ ತಾನೇ ಬಂದ್ಬಿಡುತ್ತೆ. 1-2 ಸರಿ ಈ ರೀತಿ ಟ್ಯಾಪ್ ಮಾಡ್ಕೊಂಡ್ಬಿಟ್ರೆ ತುಂಬಾ ಸುಲಭವಾಗಿ ಡಿಮೋಲ್ಟ್ ಮಾಡ್ಕೊಂಡ್ಬಿಡ್ಬೋದು ಮೈಸೂರು ಪಾಕ್ನ. ನೋಡಿದ್ರೆ ಎಷ್ಟು ಪರ್ಫೆಕ್ಟ್ ಆಗಿ ಬಂದಿದೆ ಅಲ್ಲ. ಇವಾಗ ಚಾಕುವಿನ ತಗೊಂಡು ನಿಮ್ಗೆ ಯಾವ ಶೇಪ್ ಬೇಕಾಗುತ್ತೋ ಆ ಶೇಪ್ ಅಲ್ಲಿ ಕಟ್ ಮಾಡ್ಕೊಳ್ಳಿ ಮೈಸೂರು ಪಾಕ್ನ. ನಾನು ಸ್ಕ್ವೇರ್ ಶೇಪ್ ಅಲ್ಲಿ ಕಟ್ ಮಾಡ್ಕೊಂತಿದ್ದೀನಿ. ನೀವು ಕೂಡ ನಾನ್ ಮಾಡಿದಷ್ಟೇ ಪರ್ಫೆಕ್ಟ್ ಆಗಿರುವಂತ ಮೈಸೂರು ಪಾಕ್ನ ಮಾಡಬೇಕು ಅಂತಂದ್ರೆ ಮೆಜರ್ಮೆಂಟ್ ನ ಕರೆಕ್ಟ್ ಆಗಿ ಫಾಲೋ ಮಾಡಬೇಕು. ಅಂಡ್ ಮೈಸೂರು ಪಾಕ್ ಆದ್ಮೇಲೆ ಯಾವ ಟೈಮ್ ಅಲ್ಲಿ ಗ್ಯಾಸ್ ಅನ್ನ ಆಫ್ ಮಾಡ್ಕೋಬೇಕು ಅನ್ನೋದು ಗೊತ್ತಿರಬೇಕು. ನಾನು ಹೇಳಿದ್ನಲ್ವಾ, ಕೈನ
ನೀರ್ನ ತೇವಾಂಶ ಮಾಡ್ಕೊಂಡು ಉಂಡೆ ತರ ಮಾಡ್ಕೊಂಡ್ರೆ ಉಂಡೆ ತರ ಆಗ್ಬೇಕು. ಆ ಒಂದು ಇಂಪಾರ್ಟೆಂಟ್ ಸ್ಟೆಪ್ ನ ಮಾತ್ರ ಮರೆಯಕ್ಕೆ ಹೋಗ್ಬೇಡಿ. ನೋಡಿದ್ರೆ ಪರ್ಫೆಕ್ಟ್ ಆಗಿರುವಂತ ಮೈಸೂರು ಪಾಕ್ ರೆಡಿನೇ ಆಗೋಯ್ತು. ಈ ಸಿಂಪಲ್ ಆಗಿರುವಂತ ಮೈಸೂರು ಪಾಕ್ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅನ್ಕೊಂಡಿದೀನಿ. ಈ ರೆಸಿಪಿ ಈ ವಿಡಿಯೋ ಇಷ್ಟ ಆದ್ರೆ ನನ್ನ ಚಾನಲ್ ನ ಲೈಕ್, ಶೇರ್, ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ. ಓಕೆನಾ? ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.